ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು 7 ಪೇ ಕಮಿಷನ್ನ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ನಾನು ರೆಗ್ಯುಲರ್ ಆಗಿ 7 ಪೇ ಕಮಿಷನ್ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಹೊಸ ಅಪ್ಡೇಟ್ ಬಂದ್ರೂ ಇಮಿಡಿಯೇಟಾಗಿ ಅಪ್ಲೋಡ್ ಮಾಡ್ತೀನಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಸಿಗುತ್ತೆ ಹಾಗೂ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೋದಾಗಿದೆ. ಮೊದಲನೇದಾಗಿ ಹಲವಾರು ಜನ ನನ್ನ ಚಾನಲಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಡೌಟ್ಸ್ ಕೇಳ್ತಾ ಇದ್ದೀರಾ. ಪೆನ್ಷನ್ ಕ್ಯಾಲ್ಕುಲೇಷನ್ ಬಗ್ಗೆ ತುಂಬ ಜನರ ಡೌಟ್ಸ್ಗಳನ್ನು ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ ವೀಡಿಯೋಸ್ಗಳನ್ನು ನೋಡ್ಕೊಳ್ಳಿ. ನನ್ನ ಹೆಸರು ಮೆನ್ಷನ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಡೌಟ್ ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ನೋಡ್ಕೊಳ್ಳಿ. ಯಾರ್ಯಾರದ್ದು ಕ್ವಶನ್ಸ್ ಕೇಳಿದ್ದೀರೋ ಅವರೆಲ್ಲರ ಹೆಸರನ್ನು ನಾನು ನೋಟ್ ಮಾಡಿಟ್ಕೊಂಡಿದ್ದೀನಿ. ಮುಂಬರೋ ದಿನಗಳಲ್ಲಿ ಎಲ್ಲರ ಕ್ವಶನ್ಸನ್ನು ಆನ್ಸರ್ ಮಾಡಿ ಸ್ವಲ್ಪನೇ ನಾನು ಬ್ಯಾಚಲ್ಲಿ ಆನ್ಸರ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಮುಂಬರೋ ದಿನಗಳಲ್ಲಿ ಯಾರ್ಯಾರು ಕ್ವಶನ್ಸ್ ಕೇಳಿದಿರೋ ಅವ್ರ ಕ್ವಶನ್ಸನ್ನು ಕೂಡ ನಾನು ಆನ್ಸರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಆಲ್ರೆಡಿ ಹೇಳ್ತಿರೋಂಗೆ 7 ಪೇ ಕಮಿಷನ್ನ ಬಗೆಗೆ ಬಿಗ್ ಅಪ್ಡೇಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದೇನು ಅನ್ನೋದನ್ನು ಅಪ್ಡೇಟ್ ಶೀಟ್ ಇಲ್ಲಿದೆ, ಅದು ಇಂಗ್ಲೀಷಲ್ಲಿದೆ. ನಾನು ಅದನ್ನು ನಿಮ್ಮ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ ಏನು ಅಂತ ಹೇಳಿ. After the recent DA hike, the center has now revised 6 key allowances for the central government employees. ಸೊ ನೀವು ನೋಡ್ತಿರ್ಬೋದು, ರೀಸೆಂಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅವರ DA ಹೈಕ್ ಆಗಿದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ 6 ಭತ್ಯೆಗಳು ಏನು ಭತ್ಯೆಗಳು ಸಿಗುತ್ತೋ 6 ಭತ್ಯೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ಯಾವುದು ಯಾರು ಜಾಸ್ತಿ ಮಾಡಿದ್ದಾರೆ, ಏನಕ್ಕೆ ಜಾಸ್ತಿ ಮಾಡಿದ್ದಾರೆ, ಎಷ್ಟು ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ತಿಳ್ಕೊಳ್ಬೋದಾಗಿದೆ. The Department of Personnel and Training in this regard has issued instructions on allowances for the central government employees. ಸೊ ನೀವು ನೋಡ್ತಿರ್ಬೋದು, ಈ ಇನ್ಸ್ಟ್ರಕ್ಷನ್ನ ರಿಲೀಸ್ ಮಾಡಿರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ DOPT ಅಂತೇನಿದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟು ಭತ್ಯೆಗಳು ಕೊಡಬೇಕನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಟೇಬಲಿ ದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಫ್ರಮ್ ಟೈಮ್ ಟು ಟೈಮ್ ರಿಸೀವ್ ವೇರಿಯಸ್ ಅಲೌನ್ಸಸ್ ಟು ಕಾಂಪನ್ಸೇಟ್ ಫಾರ್ ಹೌಸಿಂಗ್ ಇನ್ಫ್ಲೇಷನ್, ಹೌಸಿಂಗ್, ಟ್ರಾನ್ಸ್ಪೋರ್ಟೇಷನ್, ಎಜುಕೇಷನ್, ಹೆಲ್ತ್ ಕೇರ್ ಆ್ಯಂಡ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಮಾಂಗ್ ಅದರ್ಸ್. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಟೈಮ್ ಟು ಟೈಮ್ ಏನು ನಿಮ್ಮದು ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನು, ಎಜುಕೇಷನ್, ಹೆಲ್ತ್ ಕೇರು, ಟ್ರಾವೆಲ್ ಎಕ್ಸ್ಪೆನ್ಸಸ್ ಇದೆಲ್ಲ ಏನು ಜಾಸ್ತಿ ಆಗುತ್ತೋ ಇದನ್ನೆಲ್ಲ ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಈ ಥರ ಭತ್ಯೆಗಳನ್ನು ನೀಡ್ತಾ ಇರ್ತಾರೆ ಮತ್ತು ಅದರಲ್ಲಿ ಇನ್ಕ್ರಿಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಸೊ ಅದು ಯಾವುದು ಅಂದರೆ ಈ ಲಿಸ್ಟನ್ನು DOPT ಅವರೇ ರಿಲೀಸ್ ಮಾಡಿರೋಂಥದ್ದು ಲಿಸ್ಟ್ ಇದು. ಸೊ ಏನು ಇನ್ಫಾರ್ಮೇಷನ್ ಇದೆಯೋ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನನ್ನೇ ನಾನು ನಿಮ್ಮ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ದಿಸ್ ಈಸ್ ಬೀಯಿಂಗ್ ಗಿವನ್ ಅಪಾರ್ಟ್ ಫ್ರಮ್ ದ ರೆಗ್ಯುಲರ್ DA ಹೈಕ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಏನು ಹೇಳಿದ್ದಾರೆ ಅಂದರೆ, ನಿಮಗೆ ರೆಗ್ಯುಲರಾಗಿ ಏನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ DA ಹೈಕ್ ಸಿಗ್ತಿರುತ್ತೋ ಅದು ಸಿಗ್ತಾನೇ ಇದೆ. ಅದ್ರ ಜೊತೆಗೆ ಅಲೌನ್ಸಸ್ ಕೂಡ ಎಕ್ಸ್ಟ್ರಾ ಆಗಿ ಸಿಗುತ್ತೆ. ಯಾವ 6 ಅಲೌನ್ಸಸ್ಸನ್ನು ರಿವೈಸ್ ಮಾಡಿದ್ದಾರೆ ಅಂದರೆ ನೀವು ನೋಡ್ಬೋದು, ಇಲ್ಲಿ ಲಿಸ್ಟಲ್ಲಿ ಮೆನ್ಷನ್ ಮಾಡಿದೆ. ಮೊದಲನೇದಾಗಿ ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್, CEAN, ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ಅಂದರೆ ಮಕ್ಕಳ ಎಜುಕೇಷನ್, ಈವನ್ ಟ್ಯೂಷನ್ ಫೀಸ್ ಅಥವಾ ಸ್ಕೂಲ್ ಫೀಸ್ ಕಟ್ತಿರೋ ಅದಕ್ಕೆ ನಿಮಗೆ ಅಲವೆನ್ಸ್ ಸಿಗುತ್ತೆ ಗೌರ್ಮೆಂಟಿಂದ. ಫಾರ್ ಎಕ್ಸಾಂಪಲ್ ಇದು ಇವಾಗ IT ಎಲ್ಲ IT ಎಂಪ್ಲಾಯೀಸ್ಗೆ ಎಲ್ಲ ಕೊಡ್ತಾ ಇದ್ದಾರೆ. ಏನಾಗುತ್ತೆ ಅಂದರೆ, ನೀವು ಸ್ಕೂಲಲ್ಲಿ ಟ್ಯೂಷನ್ ಫೀಸ್ ಕಟ್ಟಿದಾಗ ನೀವು ಟ್ಯೂಷನ್ ಫೀಸ್ ಕಟ್ತೀರಾ ಅನ್ನೋದನ್ನು ರಿಸಿಪ್ಟ್ ತೊಗೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಆವಾಗ ಅದು ಫುಲ್ ಅಮೌಂಟ್ ಸಿಗೋಲ್ಲ, ಬಟ್ ಅದರಲ್ಲಿ ಒಂದಿಷ್ಟು ಅಮೌಂಟು ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಗುತ್ತೆ ಮತ್ತು ಇನ್ನೊಂದಿಷ್ಟು ಅಮೌಂಟು ಕೊಡ್ತಾರೆ. ಓಕೆ, ಚಿಲ್ಡ್ರನ್ ಟ್ಯೂಷನ್ ಫೀಸ್ಗೆ ಅಂತ ಇಷ್ಟು ನೀವು ತಿಂಗಳ ಇಷ್ಟು ಕೊಡ್ತೀವಿ ಗೌರ್ಮೆಂಟಿಂದ ಅಂತ, ಆ ಥರ ಇದು ಸೆಂಟ್ರಲ್ ಗೌರ್ಮೆಂಟ್ ಅಲೌನ್ಸ್ಗೆ ಇರುವಂಥ ಪ್ರೊವಿಷನ್. ನೆಕ್ಸ್ಟು ರಿಸ್ಕ್ ಅಲೌವೆನ್ಸ್ ಅಂತ. ರಿಸ್ಕ್ ಅಲೌವೆನ್ಸ್ ಅಂದರೆ ಕೆಲವೊಂದು ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ, ಕೆಲವೊಂದು ರಿಸ್ಕಿ ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಿಷಿಯನ್ ಕೆಲಸ ಇರ್ಬೋದು, ಆ ಥರ ತುಂಬ ನಿಮ್ಮ ಜೀವಕ್ಕೆ ಏನು ಅಪಾಯ ಇದೆ ಅಂತ ಅಂದ್ಕೊಳ್ಳಿ, ಆ ಥರದ ಕೆಲಸಗಳಿದೆ.
ನಾನು ರೀಫೋಕಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ. ಸೊ ನಾನು ಆವಾಗಲೇ ಹೇಳ್ತಿದ್ದಂಗೆ ಏನಾದರೂ ರಿಸ್ಕಿ ಕೆಲಸ ಮಾಡೋದಿದ್ದರೆ, ಅದು ಗೌರ್ಮೆಂಟ್ ಜಾಬಲ್ಲಿ ಏನೋ ನಿಮ್ಮ ಕೆಲಸದಲ್ಲಿ ಏನಾದರೂ ರಿಸ್ಕ್ ಇನ್ವಾಲ್ವ್ ಆಗಿದ್ದರೆ, ಆವಾಗ ಅದರಿಂದ ಆಗೋ ನಿಮ್ಮ ತೊಂದರೆಗಳಿಂದ ಅಥವಾ ಅಂತ ಹೇಳಿಬಿಟ್ಟು ರಿಸ್ಕ್ ಅಲೌನ್ಸ್ ಅಂತ ಹೇಳಿ ಕೊಡ್ತಾರೆ. ಸೊ ಇದು ನಿಮ್ಗೇನಾದರೂ ತೊಂದರೆ ಆದರೆ ಅಲೌನ್ಸಲ್ಲಿ ಎಷ್ಟು ಆ್ಯಡ್ ಆಗಿರುತ್ತೋ ಅದು ನಿಮ್ಮ ಫ್ಯಾಮಿಲಿಗೆ ಹೋಗುತ್ತೆ. ಅಥವಾ ನಿಮ್ಗೇನಾದರೂ ಗೌರ್ಮೆಂಟ್ ಕೆಲಸ ಮಾಡ್ತಾ ಏನೋ ಇಂಜುರಿ ಆಯಿತು, ಏನಾದರೂ ಆಕ್ಸಿಡೆಂಟ್ ಆಯಿತು, ಆ ಥರದ್ದು ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ, ರಿಸ್ಕ್ ಅಂತ ಐಡೆಂಟಿಫೈ ಮಾಡಿದರೆ, ಆವಾಗ ಅದಕ್ಕೆ ಬೇಕಾಗಿರುವಂಥದ್ದು ಅಲವೆನ್ಸನ್ನು ನಿಮಗೆ ನೀಡ್ತಾರೆ. ನೆಕ್ಸ್ಟ್ ಒನ್ NDA, ನೈಟ್ ಡ್ಯೂಟಿ ಅಲವೆನ್ಸ್ ಅಂತ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ನೈಟ್ ಡ್ಯೂಟಿ ಸಿಸ್ಟಮ್ ಇರುತ್ತೆ. ಸೊ ಹಾಗಾಗಿ ನೀವು ನೈಟ್ ಡ್ಯೂಟಿ ಯಾರ್ಯಾರು ಮಾಡ್ತಿರ್ತೀರೋ ಅವರಿಗೆ ಸ್ಪೆಷಲ್ ಅಲವೆನ್ಸ್ ಸಿಗುತ್ತೆ, ನೈಟ್ ಡ್ಯೂಟಿ ಅಲವೆನ್ಸ್ ಅಂತ. ಅದನ್ನು ರಿವೈಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟು ಓವರ್ ಟೈಮ್ ಅಲವೆನ್ಸ್ ಅಂತ. ಸೊ ಓವರ್ ಟೈಮು ನಿಮ್ಗೆ ಗೊತ್ತೇ ಇದೆ, ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಾಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಸಲ್ಲೂ ಕೂಡ ಇವಾಗ ಓವರ್ ಟೈಮ್ ಇರುತ್ತೆ. ಸೊ ನೀವು ಏನು ವರ್ಕ್ ಅವರ್ಸ್ ಇರುತ್ತೋ ಅದು ಬಿಟ್ಟು ನೀವೇನು ಎಕ್ಸ್ಟ್ರಾ ಕೆಲಸ ಮಾಡ್ತೀರೋ ಅದಕ್ಕೆ ನಿಮಗೆ ಎಷ್ಟು ಅವರ್ ಕೆಲಸ ಮಾಡ್ತೀರೋ ಅಷ್ಟು ಅವರಿಗೆ ಓವರ್ ಟೈಮ್ ಅಲೌನ್ಸನ್ನು ನೀಡ್ತಾರೆ. ಅದರಲ್ಲೂ ಕೂಡ ರಿವೈಸ್ ಮಾಡಿ ಅದನ್ನು ಜಾಸ್ತಿ ಮಾಡಿದ್ದಾರೆ. ನೆಕ್ಸ್ಟು ಸ್ಪೆಷಲ್ ಅಲವೆನ್ಸ್ ಪೇಯಬಲ್ ಟು ಪಾರ್ಲಿಮೆಂಟ್ ಅಸಿಸ್ಟೆಂಟ್ಸ್. ಯಾರ್ಯಾರು ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾನೇ ಸ್ಪೆಷಲ್ ಅಲವೆನ್ಸಸ್ ಇರುತ್ತೆ, ಅದನ್ನು ಕೂಡ ರಿವೈಸ್ ಮಾಡಿದ್ದಾರೆ. ಇನ್ನೊಂದು ಸ್ಪೆಷಲ್ ಅಲವೆನ್ಸ್ ಫಾರ್ ಚೈಲ್ಡ್ ಕೇರ್ ಫಾರ್ ವುಮನ್ ವಿತ್ ಡಿಸಬಿಲಿಟೀಸ್. ಸೊ ಎಲ್ಲ ಹಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಏನೋ ಡಿಸಬಿಲಿಟಿ ಇರುವಂಥ ಹೆಂಗಸರು ಕೂಡ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಚೈಲ್ಡ್ ಕೇರಿಗೆ ಹೆಲ್ಪ್ ಆಗಲಿ ಅಂತ ಅದನ್ನು ಕೂಡ ಸ್ಪೆಷಲ್ ಅಲವೆನ್ಸನ್ನು ಜಾಸ್ತಿ ಮಾಡಿರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆ್ಯಸ್ ಪರ್ ದ ನೋಟಿಸ್ ಫ್ರಮ್ ದ ಸೆಂಟರ್, the government employees can claim the CA or hostel subsidy for the two elder surviving children, and the amount of CA will be 2,250 per month per child, and the amount of hostel subsidy will be 6,750 per month as ಅಂತ ಹೇಳಿದ್ದಾರೆ. ಸೊ ಏನು ಹೇಳಿದ್ದಾರೆ ಅಂದರೆ, ರಿವೈಸ್ ಆಗಿ ಏನು ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಇವಾಗ ಇಬ್ಬರು ಮಕ್ಕಳಿದ್ದರೆ, ಯಾರಿಗೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಿರೋ ಅವ್ರಿಗೆ ಸ್ಕೂಲ್ ಫೀಸಿಗೆ ಅಂತ ಹೇಳಿಬಿಟ್ಟು ಪ್ರತಿ ತಿಂಗಳು ಒಂದು ಮಗುಗೆ 2,250. ಅಂದರೆ ನಿಮಗೆ ಇಬ್ಬರು ಮಕ್ಕಳಿದ್ರೆ ಟೋಟಲಾಗಿ ನಿಮಗೆ 4,500 ರೂಪಾಯಿ ಸಿಗುತ್ತೆ ಗೌರ್ಮೆಂಟಿಂದ. ಒಂದು ಮಗುಗೆ 2,250 ರೂಪಾಯಿ ಗೌರ್ಮೆಂಟಿಂದ ಸಿಗುತ್ತೆ. ಮತ್ತು ಹಾಸ್ಟೆಲ್ ಸಬ್ಸಿಡಿ, ಇವಾಗ ನಿಮ್ಮ ಮಕ್ಕಳು ಸ್ಕೂಲೆಲ್ಲ ಮುಗೀತು, ಕಾಲೇಜಿಗೆ ಹೋಗಿದ್ದಾರೆ, ಹಾಸ್ಟೆಲಲ್ಲಿದ್ದಾರೆ ಅಂದರೆ ಹಾಸ್ಟೆಲ್ಗೆ ಫೀಸ್ ಅಂತ ಹೇಳ್ಬಿಟ್ಟು ಪರ್ ಮಂತು ಪರ್ ಚೈಲ್ಡ್ 6,750 ಅಂದರೆ 6,750 ರೂಪಾಯಿ ನಿಮಗೆ ಹಾಸ್ಟೆಲ್ ಫೀಸ್ ಸಿಗುತ್ತೆ. ಇದು ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದರೆ 6,750 ಪ್ರತಿ ತಿಂಗಳು ಸಿಗುತ್ತೆ ಅನ್ನೋದೇನು ಚಿಕ್ಕ ಅಮೌಂಟ್ ಅಲ್ಲ. ಈ ಜಾಸ್ತಿ ಮಾಡೋ ಹಲವಾರು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಇದರಿಂದ ಹೆಲ್ಪ್ ಆಗಲಿದೆ. ಇದರ ಉಪಯೋಗಗಳನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಮತ್ತು ಇನ್ನೇನು ಹೇಳಿದೆ ಅಂದರೆ, ಆ್ಯಸ್ ಪರ್ ದ 7th CPC norms, the 4th center has also revised the reimbursement of CA for Divyang children. Now you can claim up to 4,500 ಪರ್ ಮಂತ್. ಅಂದರೆ ಇವಾಗ ನೋಡಿ, ನಿಮ್ಗೆ ಏನಾದರೂ ವಿಶೇಷ ಚೇತನರು ಅಂತ ಹೇಳ್ತೀರಲ್ವ, ನಾವು ಆ ಥರ ಅವರು ಮಕ್ಕಳಿದ್ದರೆ ಅವ್ರಿಗೆ ನೀವು 2,000, ನಾರ್ಮಲ್ ಮಗುಗೆ 2,250 ಸಿಗುತ್ತೋ ಅದೇ ಜಾಗದಲ್ಲಿ ವಿಶೇಷ ಚೇತನ ಅಥವಾ ದಿವ್ಯಾಂಗ ಮಕ್ಕಳಿಗೆ 4,500 ರೂಪಾಯಿ ಪ್ರತಿ ತಿಂಗಳು ಗೌರ್ಮೆಂಟ್ ಕೊಡ್ತಾಯಿದೆ. ಇದು ತುಂಬಾ ದೊಡ್ಡ ಅಮೌಂಟು. ಸೊ ಇದು ತುಂಬ ಲೆಂತ್ ಆಗ್ತಿರೋದ್ರಿಂದ ವಿಡಿಯೋ ಏನು 5 ಅಲೌನ್ಸಸ್ ಇದೆ ಅದು ಎಷ್ಟು ಜಾಸ್ತಿ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.